ವಾಸಿಗಳ ನೋವು ಯಾತನೆ ಹಾಗೂ ಕಣ್ಣೀರಿಗೆ ಸಿಕ್ಕ ಈಗ ಶಾಶ್ವತ ಪರಿಹಾರ. ಆದರೆ ಇದೇ ಈಗ ಕೆಲವರಿಗೆ ಹೊಸ ಸಂಕಷ್ಟವನ್ನು ತಂದೊಡ್ಡಿದೆ. ಏನದು ಸಮಸ್ಯೆ? ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಶಕಗಳ ಕನಸು ನನಸು, ಹೊಸ ಸೇತುವೆ ಹೊಸ ಸಮಸ್ಯೆ. ದೀಪದ ಬೆಳಕಲ್ಲಿ ಕತ್ತಲು ಎಂಬಂತೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕಾಗಿ ತಮ್ಮ ಮೂಲ ಬದುಕನ್ನ ಕಳೆದುಕೊಂಡ ಸಾವಿರಾರು ಜನರ ಬದುಕಿಗೆ ಆಸರೆಯಾಗಿರೋ ಈ ಸಿಗಂದೂರು ಸೇತುವೆ ಈಗ ಮತ್ತೊಂದು ಸಮಸ್ಯೆ ತಂದೊಡ್ಡಿದೆ. ಕಳೆದ 60 ವರ್ಷಗಳಿಂದ ದ್ವೀಪ ಪ್ರದೇಶದಲ್ಲಿ ಸಂಜೆಯಾದ್ರೆ ಹೊರ ಜಗತ್ತಿನ ಸಂಪರ್ಕವಿಲ್ಲದೆ ಹಿನ್ನೀರ ವಾಸಿಗಳಿಗೆ ಈ ಸಿಗಂದೂರು ಸೇತುವೆ ಮಂದಹಾಸ ಮೂಡಿಸಿದೆ. ಆದರೆ ಕಳೆದ ಹಲವು ವರ್ಷಗಳಿಂದ ಎರಡು ದಡದಲ್ಲಿ ಸಣ್ಣ ಪುಟ್ಟ ಅಂಗಡಿ ನಡೆಸಿಕೊಂಡು ಬದುಕು ಕಟ್ಟಿಕೊಂಡಿದ್ದ 10 ಕುಟುಂಬಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿವೆ. 27 ವರ್ಷದಿಂದನೂ ಇದೇ ನಮ್ದೇನು ಆಸ್ತಿ ಮನೆ ಏನಿಲ್ಲ, ಬರೀ ಅಂಗಡಿಲೇ ಕೆಲಸ ಮಾಡ್ಕೊಂಡು ಅದೇ ಅಂಗಡಿದೇ ಜೀವನ. ಈಗ ಲಾಂಚ ಇದು ಸೇತುವೆ ಆಗೈತೆ, ಏನು ಮಾಡೋದು ಮುಂದೆ ಏನು ಮಾಡೋದು ನಮ್ಗೆ ದಾರಿನೇ ತೋರ್ತಾ ಇಲ್ಲ. 27 ವರ್ಷದಿಂದನೂ ಇದೇ ಇದನ್ನ ಮಾಡ್ಕೊಂಡಿದ್ವಿ. ತಿಂಡಿ ತಿಂದು ಅವರಿಗೆ ತಿಂಡಿ ಊಟ ಎಲ್ಲ ಮಾಡಿಕೊಟ್ಕೊಂಡಿದ್ವಿ, ಮಕ್ಕಳು ಸಣ್ಣವು. ಹೌದು, ಲಾಂಚ್ ಮೂಲಕ ಬರುತ್ತಿದ್ದ ಸಿಗಂದೂರು ಕೊಲ್ಲೂರಿನ ಭಕ್ತರು, ಪ್ರವಾಸಿಗರು ಹಾಗೂ ಸ್ಥಳೀಯರನ್ನ ನಂಬಿಕೊಂಡೇ ಜೀವನ ನಡೆಸುತ್ತಿದ್ದವರಿಗೆ ಇದೀಗ ವ್ಯಾಪಾರ ಇಲ್ಲದಂತಾಗಿದೆ. ಸೇತುವೆ ಉದ್ಘಾಟನೆ ನಂತರ ಲಾಂಚ್ಗಳು ದಡ ಸೇರಿವೆ. ಭಕ್ತರು ಪ್ರವಾಸಿಗರು ನೇರವಾಗಿ ಸೇತುವೆ ಮೂಲಕ ದೇಗುಲ ತಲುಪುತ್ತಿದ್ದಾರೆ. ಹೀಗಾಗಿ ಸ್ಥಳೀಯ ಸಣ್ಣ ಪುಟ್ಟ ಅಂಗಡಿಗಳಿಗೆ ವ್ಯಾಪಾರ ಇಲ್ಲದಂತಾಗಿದೆ. ಇದನ್ನೇ ನಮ್ಗೆ ಬದುಕೊಂಡಿದ್ದೀವಿ. 15-20 ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀವಿ. ನಮ್ಮ ದುಡಿಮೆ ಇದೇ ಆಗಿದೆ. ಇಲ್ಲಿ ಪ್ರತಿಯೊಂದು ಅಂಗಡಿಗೂ ಅಷ್ಟೇ ಎಲ್ಲರ ಜೀವನವೂ ಅದೇ ಆಗಿದೆ. ಮುಂದೆ ಬ್ರಿಡ್ಜ್ ಆದ್ರ ಮೇಲೆ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಆಗಿದೆ, ಏನು ಸಾಧನೆ ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಏನಾದ್ರು ಒಂದು ಪರಿಹಾರ ಕೊಡಿಸ್ಬೇಕು ನಮಗಷ್ಟೇ. ಪ್ರವಾಸೋದ್ಯಮ ಬೇರೆ ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕು. ಇನ್ನು ಶರಾವತಿ ಹೊಳೆಬಾಗಿಲಿನಲ್ಲಿ ಬದುಕು ಕಟ್ಟಿಕೊಂಡಿದ್ದ ಸಣ್ಣ ಪುಟ್ಟ ಅಂಗಡಿಗಳ ಸಂಕಷ್ಟ ಒಂದೆಡೆಯಾದ್ರೆ, ಅಲ್ಲಿಯೇ ಟ್ಯಾಕ್ಸಿ ಓಡಿಸಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದ 40ಕ್ಕೂ ಟ್ಯಾಕ್ಸ್ ಚಾಲಕರು ಹಾಗೂ ಮಾಲೀಕರು ಒಮ್ಮೆಲೆ ನಿರುದ್ಯೋಗಿಗಳಾಗಿದ್ದಾರೆ. 25-30 ವರ್ಷದಿಂದ ಅಂಗಡಿ ಜೀಪ್ಗಳನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ಲಾಂಚ್ ಬರೋದ್ರಿಂದ ನಮಗೆ ಇಲ್ಲಿ ಪ್ರವಾಸಿಗರು ನಿಲ್ತಾರೆ. ಹಾಗಾಗಿ ಅದನ್ನೇ ನಂಬ್ಕೊಂಡು ನಮ್ಮದು ಮನೆ ಮಠ ವಿದ್ಯಾಭ್ಯಾಸ ಇರ್ಬೋದು ಎಲ್ಲದೂ ಕೂಡ ಇದೇ ಅಮೌಂಟಲ್ಲೇ. ಈಗ ಸಡನ್ಲಿ ಈಗ ಸೇತುವೆ ಉದ್ಘಾಟನೆ ಆಗಿಬಿಟ್ಟಿದೆ. ಈಗ ಇಲ್ಲೊಂದು 100-150 ಜನ ನಾವಿಲ್ಲಿ ಕೆಲಸ ಮಾಡ್ತಾಯಿದ್ವಿ, ಲಾಂಚು ಜೀಪ್ನವರೆಲ್ಲ ಸೇರಿ. ಎಲ್ಲರಿಗೂ ತುಂಬ ಹೊರ್ತಾಗುತ್ತೆ, ಅಂಗಡಿಯವರು ಎಲ್ಲರೂ ಇದ್ದೀವಿ. ಈಗ ಮುಂದೆ ಏನು ಮಾಡೋದು ಅಂದರೆ ಇದು ಯಾವ ಥರ ಪಾಯಿಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ನೆಕ್ಸ್ಟ್ ಎಲ್ಲರೂ ಅಂಗಡಿ ಮಾಡೋಣ ಅಂದರೆ ಇವೆಲ್ಲ ವೈಲ್ಡ್ ಲೈಫ್ ಜಾಗಗಳಿರೋದ್ರಿಂದ ಬೇರೆ ಎಲ್ಲೂ ಮಾಡ್ಲಿಕ್ಕಾಗಲ್ಲ. ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದ ನಂತರ ಶರಾವತಿ ಹಿನ್ನೀರ ವ್ಯಾಪ್ತಿಯಲ್ಲಿ ಶಾಪಗ್ರಸ್ತರಂತೆ ಬದುಕುತ್ತಿದ್ದವರಿಗೆ 6 ದಶಕಗಳ ನಂತರ ಸೇತುವೆಯ ಮೂಲಕ ಮುಕ್ತಿ ದೊರಕಿದೆ. ಅದೇ ರೀತಿ ಇದೀಗ ಹೊಸ ಸೇತುವೆಯಿಂದ ಸಂತ್ರಸ್ತರಾದವರಿಗೂ ಜೀವನ ನಿರ್ವಹಣೆಗೆ ಸರ್ಕಾರ ಹೊಸ ಅವಕಾಶ ಕಲ್ಪಿಸಲಿ ಎಂಬುದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹಿನ್ನೀರ ವಾಸಿಗಳ ನೋವು ಯಾತನೆ ಹಾಗೂ ಕಣ್ಣೀರಿಗೆ ಸಿಕ್ಕ ಈಗ ಶಾಶ್ವತ ಪರಿಹಾರ. ಆದರೆ ಇದೇ ಈಗ ಕೆಲವರಿಗೆ ಹೊಸ ಸಂಕಷ್ಟವನ್ನು ತಂದೊಡ್ಡಿದೆ. ಏನದು ಸಮಸ್ಯೆ? ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಶಕಗಳ ಕನಸು ನನಸು, ಹೊಸ ಸೇತುವೆ ಹೊಸ ಸಮಸ್ಯೆ. ದೀಪದ ಬೆಳಕಲ್ಲಿ ಕತ್ತಲು ಎಂಬಂತೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕಾಗಿ ತಮ್ಮ ಮೂಲ ಬದುಕನ್ನ ಕಳೆದುಕೊಂಡ ಸಾವಿರಾರು ಜನರ ಬದುಕಿಗೆ ಆಸರೆಯಾಗಿರೋ ಈ ಸಿಗಂದೂರು ಸೇತುವೆ ಈಗ ಮತ್ತೊಂದು ಸಮಸ್ಯೆ ತಂದೊಡ್ಡಿದೆ. ಕಳೆದ 60 ವರ್ಷಗಳಿಂದ ದ್ವೀಪ ಪ್ರದೇಶದಲ್ಲಿ ಸಂಜೆಯಾದ್ರೆ ಹೊರ ಜಗತ್ತಿನ ಸಂಪರ್ಕವಿಲ್ಲದೆ ಹಿನ್ನೀರ ವಾಸಿಗಳಿಗೆ ಈ ಸಿಗಂದೂರು ಸೇತುವೆ ಮಂದಹಾಸ ಮೂಡಿಸಿದೆ. ಆದರೆ ಕಳೆದ ಹಲವು ವರ್ಷಗಳಿಂದ ಎರಡು ದಡದಲ್ಲಿ ಸಣ್ಣ ಪುಟ್ಟ ಅಂಗಡಿ ನಡೆಸಿಕೊಂಡು ಬದುಕು ಕಟ್ಟಿಕೊಂಡಿದ್ದ 10 ಕುಟುಂಬಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿವೆ. 27 ವರ್ಷದಿಂದನೂ ಇದೇ ನಮ್ದೇನು ಆಸ್ತಿ ಮನೆ ಏನಿಲ್ಲ, ಬರೀ ಅಂಗಡಿಲೇ ಕೆಲಸ ಮಾಡ್ಕೊಂಡು ಅದೇ ಅಂಗಡಿದೇ ಜೀವನ.
ಈಗ ಲಾಂಚ ಇದು ಸೇತುವೆ ಆಗೈತೆ. ಏನು ಮಾಡೋದು ಮುಂದೆ ಏನು ಮಾಡೋದು ನಮ್ಗೆ ದಾರಿನೇ ತೋರ್ತಾ ಇಲ್ಲ. 27 ವರ್ಷದಿಂದನೂ ಇದೇ ಇದನ್ನ ಮಾಡ್ಕೊಂಡಿದ್ವಿ. ಹಾಂ, ತಿಂಡಿ ತಿಂದು ಅವರಿಗೆ ತಿಂಡಿ ಊಟ ಎಲ್ಲ ಮಾಡಿಕೊಟ್ಕೊಂಡಿದ್ವಿ, ಮಕ್ಕಳು ಸಣ್ಣವು. ಹೌದು, ಲಾಂಚ್ ಮೂಲಕ ಬರುತ್ತಿದ್ದ ಸಿಗಂದೂರು ಕೊಲ್ಲೂರಿನ ಭಕ್ತರು, ಪ್ರವಾಸಿಗರು ಹಾಗೂ ಸ್ಥಳೀಯರನ್ನ ನಂಬಿಕೊಂಡೇ ಜೀವನ ನಡೆಸುತ್ತಿದ್ದವರಿಗೆ ಇದೀಗ ವ್ಯಾಪಾರ ಇಲ್ಲದಂತಾಗಿದೆ. ಸೇತುವೆ ಉದ್ಘಾಟನೆ ನಂತರ ಲಾಂಚ್ಗಳು ದಡ ಸೇರಿವೆ. ಭಕ್ತರು, ಪ್ರವಾಸಿಗರು ನೇರವಾಗಿ ಸೇತುವೆ ಮೂಲಕ ದೇಗುಲ ತಲುಪುತ್ತಿದ್ದಾರೆ. ಹೀಗಾಗಿ ಸ್ಥಳೀಯ ಸಣ್ಣ ಪುಟ್ಟ ಅಂಗಡಿಗಳಿಗೆ ವ್ಯಾಪಾರ ಇಲ್ಲದಂತಾಗಿದೆ. ಇದನ್ನೇ ನಮ್ಗೆ ಬದುಕೊಂಡಿದ್ದೀವಿ. 15-20 ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀವಿ. ನಮ್ಮ ದುಡಿಮೆ ಇದೇ ಆಗಿದೆ. ಇಲ್ಲಿ ಪ್ರತಿಯೊಂದು ಅಂಗಡಿಗೂ ಅಷ್ಟೇ ಎಲ್ಲರ ಜೀವನವೂ ಅದೇ ಆಗಿದೆ. ಮುಂದೆ ಬ್ರಿಡ್ಜ್ ಆದ್ರ ಮೇಲೆ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಆಗಿದೆ, ಏನು ಸಾಧನೆ ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಏನಾದ್ರು ಒಂದು ಪರಿಹಾರ ಕೊಡಿಸ್ಬೇಕು ನಮಗಷ್ಟೇ. ಪ್ರವಾಸೋದ್ಯಮ ಇಲಾಖೆ ಬೇರೆ ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕು. ಇನ್ನು ಶರಾವತಿ ಹೊಳೆಬಾಗಿಲಿನಲ್ಲಿ ಬದುಕು ಕಟ್ಟಿಕೊಂಡಿದ್ದ ಸಣ್ಣ ಪುಟ್ಟ ಅಂಗಡಿಗಳ ಸಂಕಷ್ಟ ಒಂದೆಡೆಯಾದ್ರೆ, ಅಲ್ಲಿಯೇ ಟ್ಯಾಕ್ಸಿ ಓಡಿಸಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದ 40ಕ್ಕೂ ಟ್ಯಾಕ್ಸ್ ಚಾಲಕರು ಹಾಗೂ ಮಾಲೀಕರು ಒಮ್ಮೆಲೆ ನಿರುದ್ಯೋಗಿಗಳಾಗಿದ್ದಾರೆ. 25-30 ವರ್ಷದಿಂದ ಅಂಗಡಿ ಜೀಪ್ಗಳನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ಲಾಂಚ್ ಬರೋದ್ರಿಂದ ನಮಗೆ ಇಲ್ಲಿ ಪ್ರವಾಸಿಗರು ನಿಲ್ತಾರೆ. ಹಾಗಾಗಿ ಅದನ್ನೇ ನಂಬ್ಕೊಂಡು ನಮ್ಮದು ಮನೆ ಮಠ ವಿದ್ಯಾಭ್ಯಾಸ ಇರ್ಬೋದು ಎಲ್ಲದೂ ಕೂಡ ಇದೇ ಅಮೌಂಟಲ್ಲೇ. ಈಗ ಸಡನ್ಲಿ ಈಗ ಸೇತುವೆ ಉದ್ಘಾಟನೆ ಆಗಿಬಿಟ್ಟಿದೆ. ಈಗ ಇಲ್ಲೊಂದು 100-150 ಜನ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ವಿ, ಲಾಂಚು ಜೀಪ್ನವರೆಲ್ಲ ಸೇರಿ. ಎಲ್ಲರಿಗೂ ತುಂಬ ಅರ್ಥ ಆಗುತ್ತೆ, ಅಂಗಡಿಯವರು ಎಲ್ಲರೂ ಇದ್ದೀವಿ. ಈಗ ಮುಂದೆ ಏನು ಮಾಡೋದಂದರೆ ಇದು ಯಾವ ಥರ ಪಾಯಿಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ನೆಕ್ಸ್ಟ್ ಎಲ್ಲರೂ ಅಂಗಡಿ ಮಾಡೋಣಂದರೆ ಇವೆಲ್ಲ ವೈಲ್ಡ್ ಲೈಫ್ ಜಾಗಗಳಿರೋದ್ರಿಂದ ಬೇರೆ ಎಲ್ಲೂ ಮಾಡ್ಲಿಕ್ಕಾಗಲ್ಲ. ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದ ನಂತರ ಶರಾವತಿ ಹಿನ್ನೀರ ವ್ಯಾಪ್ತಿಯಲ್ಲಿ ಶಾಪಗ್ರಸ್ತರಂತೆ ಬದುಕುತ್ತಿದ್ದವರಿಗೆ 6 ದಶಕಗಳ ನಂತರ ಸೇತುವೆಯ ಮೂಲಕ ಮುಕ್ತಿ ದೊರಕಿದೆ. ಅದೇ ರೀತಿ ಇದೀಗ ಹೊಸ ಸೇತುವೆಯಿಂದ ಸಂತ್ರಸ್ತರಾದವರಿಗೂ ಜೀವನ ನಿರ್ವಹಣೆಗೆ ಸರ್ಕಾರ ಹೊಸ ಅವಕಾಶ ಕಲ್ಪಿಸಲಿ ಎಂಬುದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ಎಸ್. ಹಿನ್ನೀರ ವಾಸಿಗಳ ನೋವು, ಯಾತನೆ ಹಾಗೂ ಕಣ್ಣೀರಿಗೆ ಸಿಕ್ಕ ಈಗ ಶಾಶ್ವತ ಪರಿಹಾರ. ಆದರೆ ಇದೇ ಈಗ ಕೆಲವರಿಗೆ ಹೊಸ ಸಂಕಷ್ಟವನ್ನು ತಂದೊಡ್ಡಿದೆ. ಏನದು ಸಮಸ್ಯೆ? ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಶಕಗಳ ಕನಸು ನನಸು, ಹೊಸ ಸೇತುವೆ, ಹೊಸ ಸಮಸ್ಯೆ. ದೀಪದ ಬೆಳಕಲ್ಲಿ ಕತ್ತಲು ಎಂಬಂತೆ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕಾಗಿ ತಮ್ಮ ಮೂಲ ಬದುಕನ್ನ ಕಳೆದುಕೊಂಡ ಸಾವಿರಾರು ಜನರ ಬದುಕಿಗೆ ಆಸರೆಯಾಗಿರೋ ಈ ಸಿಗಂದೂರು ಸೇತುವೆ ಈಗ ಮತ್ತೊಂದು ಸಮಸ್ಯೆ ತಂದೊಡ್ಡಿದೆ. ಎಸ್, ಕಳೆದ 60 ವರ್ಷಗಳಿಂದ ದ್ವೀಪ ಪ್ರದೇಶದಲ್ಲಿ ಸಂಜೆಯಾದ್ರೆ ಹೊರ ಜಗತ್ತಿನ ಸಂಪರ್ಕವಿಲ್ಲದೆ ಹಿನ್ನೀರ ವಾಸಿಗಳಿಗೆ ಈ ಸಿಗಂದೂರು ಸೇತುವೆ ಮಂದಹಾಸ ಮೂಡಿಸಿದೆ. ಆದರೆ ಕಳೆದ ಹಲವು ವರ್ಷಗಳಿಂದ 2 ದಡದಲ್ಲಿ ಸಣ್ಣ ಪುಟ್ಟ ಅಂಗಡಿ ನಡೆಸಿಕೊಂಡು ಬದುಕು ಕಟ್ಟಿಕೊಂಡಿದ್ದ 10 ಕುಟುಂಬಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿವೆ. 27 ವರ್ಷದಿಂದನೂ ಇದೇ ನಮ್ದೇನು ಆಸ್ತಿ ಮನೆ ಏನಿಲ್ಲ, ಬರೀ ಅಂಗಡಿಲೇ ಕೆಲಸ ಮಾಡ್ಕೊಂಡು ಅದೇ ಅಂಗಡಿದೇ ಜೀವನ. ಈಗ ಲಾಂಚ ಇದು ಸೇತುವೆ ಆಗೈತೆ. ಏನು ಮಾಡೋದು ಮುಂದೆ ಏನು ಮಾಡೋದು ನಮ್ಗೆ ದಾರಿನೇ ತೋರ್ತಾ ಇಲ್ಲ. 27 ವರ್ಷದಿಂದನೂ ಇದೇ ಇದನ್ನ ಮಾಡ್ಕೊಂಡಿದ್ವಿ. ಹಾಂ, ತಿಂಡಿ ತಿಂದು ಅವರಿಗೆ ತಿಂಡಿ ಊಟ ಎಲ್ಲ ಮಾಡಿಕೊಟ್ಕೊಂಡಿದ್ವಿ, ಮಕ್ಕಳು ಸಣ್ಣವು. ಹೌದು, ಲಾಂಚ್ ಮೂಲಕ ಬರುತ್ತಿದ್ದ ಸಿಗಂದೂರು ಕೊಲ್ಲೂರಿನ ಭಕ್ತರು, ಪ್ರವಾಸಿಗರು ಹಾಗೂ ಸ್ಥಳೀಯರನ್ನ ನಂಬಿಕೊಂಡೇ ಜೀವನ ನಡೆಸುತ್ತಿದ್ದವರಿಗೆ ಇದೀಗ ವ್ಯಾಪಾರ ಇಲ್ಲದಂತಾಗಿದೆ. ಸೇತುವೆ ಉದ್ಘಾಟನೆ ನಂತರ ಲಾಂಚ್ಗಳು ದಡ ಸೇರಿವೆ. ಭಕ್ತರು, ಪ್ರವಾಸಿಗರು ನೇರವಾಗಿ ಸೇತುವೆ ಮೂಲಕ ದೇಗುಲ ತಲುಪುತ್ತಿದ್ದಾರೆ. ಹೀಗಾಗಿ ಸ್ಥಳೀಯ ಸಣ್ಣ ಪುಟ್ಟ ಅಂಗಡಿಗಳಿಗೆ ವ್ಯಾಪಾರ ಇಲ್ಲದಂತಾಗಿದೆ. ಇದನ್ನೇ ನಮ್ಗೆ ಬದುಕೊಂಡಿದ್ದೀವಿ. 15-20 ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀವಿ. ನಮ್ಮ ದುಡಿಮೆ ಇದೇ ಆಗಿದೆ. ಇಲ್ಲಿ ಪ್ರತಿಯೊಂದು ಅಂಗಡಿಗೂ ಅಷ್ಟೇ ಎಲ್ಲರ ಜೀವನವೂ ಅದೇ ಆಗಿದೆ. ಮುಂದೆ ಬ್ರಿಡ್ಜ್ ಆದ್ರ ಮೇಲೆ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಆಗಿದೆ, ಏನು ಸಾಧನೆ ಮಾಡಬೇಕಂತ ನಮಗೆ ಗೊತ್ತಿಲ್ಲ. ಏನಾದ್ರು ಒಂದು ಪರಿಹಾರ ಕೊಡಿಸ್ಬೇಕು ನಮಗಷ್ಟೇ. ಪ್ರವಾಸೋದ್ಯಮ ಇಲಾಖೆ ಬೇರೆ ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕು. ಇನ್ನು ಶರಾವತಿ ಹೊಳೆಬಾಗಿಲಿನಲ್ಲಿ ಬದುಕು ಕಟ್ಟಿಕೊಂಡಿದ್ದ ಸಣ್ಣ ಪುಟ್ಟ ಅಂಗಡಿಗಳ ಸಂಕಷ್ಟ ಒಂದೆಡೆಯಾದ್ರೆ, ಅಲ್ಲಿಯೇ ಟ್ಯಾಕ್ಸಿ ಓಡಿಸಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದ 40ಕ್ಕೂ ಟ್ಯಾಕ್ಸ್ ಚಾಲಕರು ಹಾಗೂ ಮಾಲೀಕರು ಒಮ್ಮೆಲೆ ನಿರುದ್ಯೋಗಿಗಳಾಗಿದ್ದಾರೆ.
25-30 ವರ್ಷದಿಂದ ಅಂಗಡಿ ಜೀಪ್ಗಳನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ಲಾಂಚ್ ಬರೋದ್ರಿಂದ ನಮಗೆ ಇಲ್ಲಿ ಪ್ರವಾಸಿಗರು ನಿಲ್ತಾರೆ. ಹಾಗಾಗಿ ಅದನ್ನೇ ನಂಬ್ಕೊಂಡು ನಮ್ಮದು ಮನೆ ಮಠ ವಿದ್ಯಾಭ್ಯಾಸ ಇರ್ಬೋದು ಎಲ್ಲದೂ ಕೂಡ ಇದೇ ಅಮೌಂಟಲ್ಲೇ. ಈಗ ಸಡನ್ಲಿ ಈಗ ಸೇತುವೆ ಉದ್ಘಾಟನೆ ಆಗಿಬಿಟ್ಟಿದೆ. ಈಗ ಇಲ್ಲೊಂದು 100-150 ಜನ ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಲಾಂಚು ಜೀಪ್ನವರೆಲ್ಲ ಸೇರಿ. ಎಲ್ಲರಿಗೂ ತುಂಬ ಹೊರ್ತಾಗುತ್ತೆ, ಅಂಗಡಿಯವರು ಎಲ್ಲರೂ ಇದ್ದೀವಿ. ಈಗ ಮುಂದೆ ಏನು ಮಾಡೋದಂದರೆ ಇದು ಯಾವ ಥರ ಪಾಯಿಂಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ನೆಕ್ಸ್ಟ್ ಎಲ್ಲರೂ ಅಂಗಡಿ ಮಾಡೋಣ ಅಂದರೆ ಇವೆಲ್ಲ ವೈಲ್ಡ್ ಲೈಫ್ ಜಾಗಗಳಿರೋದ್ರಿಂದ ಬೇರೆ ಎಲ್ಲೂ ಮಾಡಲಿಕ್ಕಾಗಲ್ಲ. ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣದ ನಂತರ ಶರಾವತಿ ಹಿನ್ನೀರ ವ್ಯಾಪ್ತಿಯಲ್ಲಿ ಶಾಪಗ್ರಸ್ತರಂತೆ ಬದುಕುತ್ತಿದ್ದವರಿಗೆ 6 ದಶಕಗಳ ನಂತರ ಸೇತುವೆಯ ಮೂಲಕ ಮುಕ್ತಿ ದೊರಕಿದೆ. ಅದೇ ರೀತಿ ಇದೀಗ ಹೊಸ ಸೇತುವೆಯಿಂದ ಸಂತ್ರಸ್ತರಾದವರಿಗೂ ಜೀವನ ನಿರ್ವಹಣೆಗೆ ಸರ್ಕಾರ ಹೊಸ ಅವಕಾಶ ಕಲ್ಪಿಸಲಿ ಎಂಬುದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.